ಸಂಬಂಧಪಟ್ಟ ಹಾಗೆ ನಿಖಿಲ್ ನಾಮಪತ್ರವನ್ನ ಅಸಿಂಧುಗೊಳಿಸಿ ಅಂತ ಹೇಳಿ ಈಗ ಒತ್ತಾಯವನ್ನ ಕೂಡ ಮಾಡಲಾಗ್ತಾ ಇದೆ. ಚುನಾವಣಾ ಅಧಿಕಾರಿಗಳಿಗೆ ಸುಮಲತಾ ಬೆಂಬಲಿಗರು ಒತ್ತಾಯವನ್ನ ಮಾಡಿದ್ದು ನಾಮಪತ್ರದಲ್ಲಿ ಗೊಂದಲ ಇದೆ. ನಾಮಪತ್ರದಲ್ಲಿ ಎಲ್ಲ ಸಲ್ಲಿಸುವ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ರಾಜ್ಯ ಸರ್ಕಾರದ ಜೊತೆ ಶಾಮೀಲಾಗಿದ್ದಾರೆ. ತಕ್ಷಣವೇ ಜಿಲ್ಲಾಧಿಕಾರಿ ಸೇರಿದಂತೆ ಪ್ರಮುಖ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಬೇಕು, ಕಾನೂನು ಬಾಹಿರವಾಗಿ ಅಫಿಡವಿಟ್ ಅನ್ನ ಸಲ್ಲಿಸಿದ್ದಾರೆ ಅಂತ ಹೇಳಿ ಸುಮಲತಾ ಬೆಂಬಲಿಗರು ಈಗಾಗಲೇ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ನಿಖಿಲ್ ನಾಮಪತ್ರದ ವಿಡಿಯೋದ ಪ್ರಸಾರಕ್ಕೂ ಕೂಡ ಸುಮಲತಾ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ವಿಡಿಯೋ ಪ್ರದರ್ಶನಕ್ಕೆ ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಸಮಯವನ್ನ ಕೋರಿದ್ದಾರೆ. ನೋಡಲ್ ಅಧಿಕಾರಿಯ ಸಲಹೆಯನ್ನ ಪಡೆದು ವಿಡಿಯೋವನ್ನ ಪ್ರಸಾರ ಮಾಡ್ತೀವಿ ಅನ್ನುವಂತಹ ಒಂದು ಮಾಹಿತಿಯನ್ನ ಈಗ ಚುನಾವಣಾಧಿಕಾರಿಗಳು ನೀಡಿದ್ದಾರೆ. ನಾಮಪತ್ರ ಸಲ್ಲಿಕೆಯ ವೇಳೆ ವಿಡಿಯೋವನ್ನ ಆಕ್ಷೇಪಿಸಿದ್ರು, ನೀವು ಯಾಕೆ ಆ ಸಂದರ್ಭದಲ್ಲಿ ಆಕ್ಷೇಪಿಸಿಲ್ಲ ಅಂತ ಹೇಳಿ ವಾದಿಸಿದ್ದಾರೆ ಚುನಾವಣಾಧಿಕಾರಿ. ನೋಡಲ್ ಅಧಿಕಾರಿಯ ಸಲಹೆಯನ್ನ ಪಡೆದು ವಿಡಿಯೋವನ್ನ ನೀಡಬೇಕು, ಪ್ರಸಾರ ಮಾಡಬೇಕು ಬೇಡವಾ ಅನ್ನುವಂತಹ ಚಿಂತನೆಯನ್ನ ಮಾಡ್ತೀವಿ ಅನ್ನುವಂತಹ ಒಂದು ಸಲಹೆಯನ್ನ ಈಗ ಚುನಾವಣಾಧಿಕಾರಿಗಳು ನೀಡಿದ್ದು, ನಾಮಪತ್ರ ಸಲ್ಲಿಕೆಯ ವೇಳೆ ಆಕ್ಷೇಪವನ್ನ ಕೂಡ ಮಾಡಬೇಕಾಗಿತ್ತು, ನೀವು ಆಕ್ಷೇಪಿಸಿಲ್ಲ ಅಂತ ಹೇಳಿ ವಾದಿಸಿದ್ದಾರೆ ಚುನಾವಣಾಧಿಕಾರಿ. ನಿಖಿಲ್ ನಾಮಪತ್ರದಲ್ಲಿ ಗೊಂದಲ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ನಾಮಪತ್ರವನ್ನು ಅಸಿಂಧುಗೊಳಿಸುವುದಕ್ಕೆ ಈಗ ಸುಮಲತಾ ಬೆಂಬಲಿಗರು ಚುನಾವಣಾಧಿಕಾರಿಗಳಿಗೆ ಒತ್ತಾಯವನ್ನ ಮಾಡಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಾಘವೇಂದ್ರ ಗಂಜಾಮ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಈಗಾಗಲೇ ಒಂದು ರೀತಿಯಲ್ಲಿ ಸುಮಲತಾ ಬೆಂಬಲಿಗರು ನಾಮಪತ್ರವನ್ನ ಅಸಿಂಧುಗೊಳಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾವೆಲ್ಲ ಕಾರಣಗಳನ್ನ ನೀಡಿದ್ದಾರೆ ಚುನಾವಣಾಧಿಕಾರಿಗಳು, ಅದಕ್ಕೆ ಕೊಟ್ಟಂತಹ ಪ್ರತಿಕ್ರಿಯೆ, ಉತ್ತರ ಏನು? ಹೌದು ನವಿತಾ, ಏನು ನಿನ್ನೆ ದಿನ ನಾಮಪತ್ರ ಪರಿಶೀಲನೆ ವೇಳೆ ಒಂದು ನಿಖಿಲ್ ರವರ ನಾಮಪತ್ರದಲ್ಲಿ ಒಂದು ಗೊಂದಲ ಇತ್ತು. ನಿಖಿಲ್ ರವರು ನಿನ್ನೆ ಸಲ್ಲಿಸುವಂತ ಏನು ನಾಮಪತ್ರದಲ್ಲಿ ಫಾರಂ ನಂಬರ್ 6 ಕೇವಲ 3 ಕಾಲಮನ್ನ ಮಾತ್ರ ಭರ್ತಿ ಮಾಡಿದ್ರೆ, ಉಳಿದ ಕಾಲಮಗಳು ಯಾವುದನ್ನು ಭರ್ತಿ ಮಾಡಿಲ್ಲ. ಅದು ಕೂಡ ಹಳೆಯ ಮಾದರಿಯ ಒಂದು ಫಾರ್ಮೆಟ್ ಅಲ್ಲಿ ಭರ್ತಿ ಮಾಡಿದ್ರೆ, ಇದನ್ನು ಗಮನಿಸಿದಂತ ಏನು ಚುನಾವಣಾಧಿಕಾರಿ ಪರಿಶೀಲನೆ ವೇಳೆ ಇದ್ದಂತಹ ಅಂಬರೀಶ್ ಅವರ ಈ ಚುನಾವಣಾ ಏಜೆಂಟ್ ಆದಂತಹ ಏನು ಮದನ್ ಇದ್ದಾರೆ, ಅವರು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆ ವೇಳೆ ಇದಕ್ಕೆ ದೂರನ್ನು ಸಲ್ಲಿಸಿ ಈ ಒಂದು ನಾಮಪತ್ರವನ್ನು ತಿರಸ್ಕರಿಸುವಂತೆ ಮನವಿ ಮಾಡಿದ್ರು. ಜೊತೆಗೆ ಆ ಒಂದು ಸ್ಥಳದಲ್ಲಿ ಒಂದು ಲಿಖಿತ ದೂರನ್ನ ಕೊಟ್ಟಿದ್ರು ಕೂಡ ಚುನಾವಣಾಧಿಕಾರಿಗಳು ಯಾವುದೇ ರೀತಿಯಾದ ಆ ಒಂದು ದೂರನ್ನ ಪಡೆದುಕೊಳ್ಳದೆ ಕೇವಲ ಮೌಖಿಕವಾಗಿ ಹೇಳಿ ಕಳಿಸಿದ್ರು. ಆದ್ರೆ ಇವತ್ತು ಏನು ಪಟ್ಟು ಹಿಡಿದಿರುವಂತಹ ಅಂಬರೀಶ್ ಅಭಿಮಾನಿಗಳು ಸೇರಿದಂತೆ ಬೆಂಬಲಿಗರು ಇವತ್ತು ಏನು ಜಿಲ್ಲಾಧಿಕಾರಿಗೆ ಹೋಗಿ ಮತ್ತೊಂದು ದೂರನ್ನ ಕೊಡುವ ಮೂಲಕ, ಜೊತೆಗೆ ಏನೀಗಾಗಲೇ ಕೂಡ ಚುನಾವಣಾ ಆಯೋಗಕ್ಕೂ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದಿಂದ ಬಂದಂತಹ ಏನು ಚುನಾವಣಾಧಿಕಾರಿಗಳಿದ್ರೆ ಅವ್ರಿಗೂ ಕೂಡ ಒಂದು ದೂರನ್ನ ಕೊಟ್ಟಿದ್ದಾರೆ. ಏನ್ ನಿಖಿಲ್ ಅವರು ಸಲ್ಲಿಸಿರುವಂತಹ ನಾಮಪತ್ರ ಇದೆ ಅದನ್ನ ಅಸಿಂಧು ಮಾಡಬೇಕು, ಯಾಕೆಂದ್ರೆ ಅವರು ಯಾವುದೇ ರೀತಿಯಾಗಿ ಕೇವಲ ಕೆಲವೊಂದು ಫಾರ್ಮೆಟ್ ಗಳನ್ನ ಬಿಟ್ಟಿದ್ದಾರೆ, ಹೀಗಾಗಿ ಅದು ಅಸಿಂಧು ಮಾಡಲೇಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಕೂಡ ಚುನಾವಣಾಧಿಕಾರಿಗಳು ಕೂಡ ಕೆಲವೊಂದು ಕಾಲಾವಕಾಶವನ್ನ ಕೇಳಿದ್ರೆ, 1 ಗಂಟೆ ಕಾಲಾವಕಾಶ ಕೂಡ ನಾವು ಎಲ್ಲವೂ ಪರಿಶೀಲನೆ ಮಾಡಿ ಏನಿದೆ ಅದನ್ನ ಹೇಳ್ತೀನಿ ಅಂತ. ಜೊತೆಗೆ ನಿನ್ನೆ ದಿನ ಏನು ಅವರಿಗೆ ಕಾಲಾವಕಾಶವನ್ನ ಕೇಳೋ ಸಂದರ್ಭದಲ್ಲಿ ನಿಮ್ಮ ಒಂದು ವಾದ ಏನು ದೂರನ್ನ ಕೊಟ್ಟಿದ್ರೆ ಅದು ನಾವು ಪಡೆದುಕೊಂಡಿಲ್ಲ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಈಗ ಅವರು ಅಂಬಿ ಅಭಿಮಾನಿಗಳು ಹೇಳ್ತಿರೋದನ್ನ ನಾವು ದೂರನ್ನ ಕೊಟ್ಟಿದ್ವು, ಬೇಕಾದ್ರೆ ನಿಮ್ಮ ವಿಡಿಯೋ ಕ್ಲಿಪ್ ಏನಿದೆ ಒಂದು ಪರಿಶೀಲನೆ ವೇಳೆ ಮಾಡಿದಂತ ವಿಡಿಯೋ ಕ್ಲಿಪ್ ಅನ್ನ ಕೊಡಿ ಅಂತ ಕೇಳ್ತಿದ್ದಾರೆ. ಯಾಕೆಂದ್ರೆ ಆ ವಿಡಿಯೋ ಕ್ಲಿಪ್ ನಲ್ಲಿ ಎಲ್ಲವೂ ಕೂಡ ನಿನ್ನೆ ನಡೆದಂತ ಒಂದು ಏನೆಲ್ಲ ಚರ್ಚೆ ಇತ್ತು ಅವೆಲ್ಲವೂ ಕೂಡ ಅದರಲ್ಲಿ ರೆಕಾರ್ಡ್ ಆಗಿದೆ. ಹಾಗಾಗಿ ಆ ವಿಡಿಯೋವನ್ನ ಕೊಟ್ಟು ನಾವು ಖಂಡಿತವಾಗಿ ತೋರಿಸ್ತೀವಿ ಅಂತ ಹೇಳಿದ್ರೆ ಅದು ಜಿಲ್ಲಾಡಳಿತ ಯಾವುದೇ ರೀತಿಯಾಗೂ ಕೂಡ ಅದನ್ನ ತೋಡ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಜೊತೆಗೆ ಕೆಲವೊಂದು ಕಾರಣಗಳನ್ನು ಹೇಳಿ ಟೈಮ್ ಅನ್ನು ಸಾಗಾಗ್ತಾ ಇದೆ. ಹೀಗಾಗಿನೇ ಕೂಡ ಅಂಬಿ ಅಭಿಮಾನಿಗಳು ಮತ್ತೆ ಬೆಂಬಲಿಗರು ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಕೂಡ ತೀರ್ಮಾನ ಮಾಡಿದ್ದಾರೆ. ಅಕಸ್ಮಾತ್ ಏನಾದ್ರು ಇಲ್ಲಿ ನೀವು ನಾಮಪತ್ರವನ್ನ ಪುರಸ್ಕರಿಸಿದ್ದೆ ಆದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡುವ ಮೂಲಕ ಎಲ್ಲೋ ಒಂದು ಕಡೆ ಈಗ ಒತ್ತಡ ನಿಜಕ್ಕೂ ಕೂಡ ಜಿಲ್ಲಾಧಿಕಾರಿಗಳಿಗೂ ಮತ್ತೆ ಏನು ಸುಮಲತಾ ಬೆಂಬಲಿಗರಿದ್ರೆ ಅವ್ರಿಗೂ ಕೂಡ ಒಂದು ಮಾತಿನ ಚಕಮಕಿ ಕೂಡ ಸಾಧ್ಯ ಆಗಬಹುದು ಅನ್ನೋ ಮಾತು ಹೇಳ್ತಾ ಇದ್ದಿದೆ. ಜೊತೆಗೆ ಈಗಾಗಲೇ ಕೂಡ ಏನು ನಡೀತಿರುವಂತಹ ಒಂದು ರಾಜಕೀಯ ಚರ್ಚೆಯಲ್ಲಿ ಒಂದು ವೇಳೆ ಏನು ನಿಖಿಲ್ ನಾಮಪತ್ರ ಅಸಿಂಧು ಆದ್ರೆ ನಿಜಕ್ಕೂ ಕೂಡ ಸಿಎಂ ಕುಟುಂಬಕ್ಕೆ ಏನು ಬಹುದೊಡ್ಡ ಒಂದು ಅವಮಾನ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿನೇ ಕೂಡ ಎಲ್ಲೋ ಒಂದು ಕಡೆ ರಾಜ್ಯ ಚುನಾವಣಾ ಆಯೋಗದ ಅಧಿಕಾರಿಗಳ ನೆಪದಲ್ಲಿ ಇದನ್ನ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿರೋ ಮಾತುಗಳು ಕೂಡ ಕೇಳಿ ಬರ್ತಿರುವಂತದ್ದು ನವಿತಾ. ಓಕೆ, ಈಗ ರಾಘವೇಂದ್ರ ಈಗಾಗಲೇ ಹಾಗೆ ಸಂಪರ್ಕದಲ್ಲಿರಿ ರಾಘವೇಂದ್ರ. ಈಗಾಗಲೇ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ, ಒಂದು ರೀತಿಯಾಗಿ ದೂರನ್ನ ನೀಡುವಂತಹ ಪ್ರಯತ್ನ ಆಗಿದೆ. ಒಂದು ನಿಖಿಲ್ ಕುಮಾರಸ್ವಾಮಿ ಅವರ ಅರ್ಜಿನ ನೋಡಿ ಅದನ್ನು ದೂರು ಕೊಟ್ಟಿದ್ವಿ. ಫಾರ್ಮ್ 26 ಅಫಿಡವಿಟ್ಟು ಪ್ರಿಸ್ಕ್ರೈಬ್ ಫಾರ್ಮ್ಯಾಟಲ್ಲಿ ಇರಲಿಲ್ಲ. ಅದನ್ನು ನಾವು ರಿಟರ್ನಿಂಗ್ ಆಫೀಸ್ ಗಮನಕ್ಕೆ ತಂದು ಒಂದು ಅರ್ಜಿನ ಅಲ್ಲೇ ಕೊಟ್ಟು ಅಬ್ಜೆಕ್ಷನ್ ಅಂತ ಕೊಟ್ಟಿದ್ವಿ. ನಾವು ಅಬ್ಜೆಕ್ಷನ್ ಕೊಟ್ಟ ಮೇಲೆ ಏನಾಗಿದೆ, ಅದನ್ನು ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ನಾವು ಅಬ್ಜೆಕ್ಷನ್ ಅವ್ರು ಕನ್ಸಿಡರ್ ಮಾಡಿಲ್ಲ. ನೋಟಿಸ್ ಬೋರ್ಡಲ್ಲಿ ನೀವು ನೋಡಿರಬೇಕು, ಓಲ್ಡ್ ಫಾರ್ಮ್ಯಾಟಲ್ಲಿ ಫಾರ್ಮ್ 26 ಇದೆ, ಅದರಲ್ಲಿ 5 ಕಾಲಮ್ ಇರಬೇಕು, ಬರೀ 2 ಕಾಲಮ್ ಇದೆ. ಸೊ ಇನ್ನು 3 ಕಾಲಮ್ ಇಲ್ಲದೆ ಇರೋದ್ರಿಂದ ಇನ್ವ್ಯಾಲಿಡ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ಇನ್ನೂ ಅವ್ರು ಕನ್ಸಿಡರ್ ಮಾಡಿಲ್ಲ.
ಆದ್ದರಿಂದ ಇವತ್ತು ನಾವು ಒಂದು ಅರ್ಜಿ ತಿರ್ಗಾ ಕೊಟ್ಟಿದ್ವಿ ನಿನ್ನೆ ರಾತ್ರಿ ಬಂದು, ದಯವಿಟ್ಟು ಇದನ್ನು ನೀವು ಇಮಿಡಿಯೇಟಾಗಿ ಒಂದು ನಮ್ಮನ್ನೆಲ್ಲ ಮೀಟಿಂಗ್ ಕರೆದು ಇದಕ್ಕೊಂದು ತೀರ್ಮಾನ ಕೊಡಬೇಕು ಅಂತ ಹೇಳಿದ್ವಿ. ಈಗ ಸದ್ಯಕ್ಕೆ ನಮ್ಮ ರಿಟರ್ನಿಂಗ್ ಆಫೀಸರ್ ಅಬ್ಸರ್ವರ್ ಎಲ್ಲ ಕರೆದು ನಮಗೊಂದು ಮೀಟಿಂಗಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಯಾವ ಥರ ಮಾಡಿದ್ದಾರೆ ಅಂತ, ಅದು ನಮ್ಗೆ ಒಪ್ಪಿಗೆ ಆಗಿಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡಿರೋದು. ನಾವು ಅದಕ್ಕೆ ಅವ್ರ ವೀಡಿಯೋ ಕ್ಲಿಪ್ಪಿಂಗ್ ನನ್ನ ಈ ಪ್ರೊಸೀಡಿಂಗ್ಸ್ ಆಗಿದೆ, ಈ ಸ್ಕ್ರೂಟಿನಿ ಟೈಮಲ್ಲಿ ಪ್ರೊಸೀಡಿಂಗ್ಸ್ ಆಗಿದೆ, ಅದನ್ನು ರಿಕ್ವೆಸ್ಟ್ ಮಾಡಿದ್ದೀವಿ. ಇನ್ನು 1 hour ಅಥವಾ 2 hours ನಾವು ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟ ಮೇಲೆ ಅದನ್ನು ನೋಡಿಬಿಟ್ಟು ನಾವು ನೆಕ್ಸ್ಟ್ ತೀರ್ಮಾನ ತೊಗೋತೀವಿ.